ನನ್ನ ಮಾತಾಡಕ್ಕೆ ಜಾಸ್ತಿ ಬರೋಲ್ದು. ಎಲ್ಲ ನನ್ನ ಹೃದಯನ ಕಸ್ಕೊಂಡ್ಬಿಟ್ರ ಎಲ್ಲ ನನ್ನ ಸ್ನೇಹಿತ ಬಳಗವರು 40 ವರ್ಷ ಸುತ್ತಮುತ್ತ ಜನರು. ನಾನು ಬಾಮಲ್ ನಲ್ತವಾಡ ಎಂಜಿ 45ನೇ ಜನ್ಮದಿನ ಸಂಭ್ರಮಾಚರಣೆ. ನಲ್ತವಾಡ ಸ್ಥಳೀಯ ಯುವ ಮುಖಂಡ ಹಾಗೂ ಖ್ಯಾತ ಉದ್ಯಮಿ ಮಹಂತೇಶ್ ಗಂಗನಗೌಡ್ರು ಎಂಜಿ ಅವರ 45ನೇ ಜನ್ಮದಿನವನ್ನ ಅಭಿಮಾನಿಗಳು ಗುರುವಾರ ವಿಜೃಂಭಣೆಯಿಂದ ಆಚರಿಸಿದರು. ಪಟ್ಟಣದ ಶ್ರೀ ವೀರೇಶ್ವರ ವೃತ್ತದಲ್ಲಿ ಜಮಾಯಿಸಿದ ಅಭಿಮಾನಿಗಳು ಮಾಜಿ ಸಚಿವ ದಿವಂಗತ ಜೆಎಸ್ ದೇಶ್ಮುಖ್ ಹಾಗೂ ದಿವಂಗತ ವಿಮಲಾಬಾಯಿ ದೇಶ್ಮುಖ್ ಅವರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಎಂಜಿ ಅವರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ವೃತ್ತಕ್ಕೆ ಕರೆತರಲಾಯಿತು. ಜೆಸಿಬಿ ಯಂತ್ರದ ಸಹಾಯದಿಂದ ಬೃಹತ್ ಹಾರ ಹಾಕಿ ಗೌರವ ಸಲ್ಲಿಸಿದ ಅಭಿಮಾನಿಗಳು ಕೇಕ್ ಕತ್ತರಿಸಿ ಹಾಗೂ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ವೇದಿಕೆಯಲ್ಲಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ 45ನೇ ಜನ್ಮ ದಿನೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಚನ್ನವೀರ ಶಿವಾಚಾರ್ಯರು ಹಾಗೂ ಗುರುಮೂರ್ತಿ ಕಣಕಲಾಮಠ ವಹಿಸಿದ್ರು. ಶಂಕರರಾವ್ ದೇಶ್ಮುಖ್, ಗುರುಪ್ರಸಾದ್ ದೇಶ್ಮುಖ್, ಅಮರೇಶ್ ದೇಶ್ಮುಖ್, ಪ್ರಭುಗೌಡ ದೇಸಾಯಿ, ಆರ್ಎಸ್ ಕೂಚಬಾಳ, ಶಂಕರಗೌಡ ಹಿರೇಗೌಡ್ರು, ಸಿಕಂದರ್ ಜಾನೇಕರ್ ಹಾಗೂ ರಾಜು ರಾಯ್ಕೊಂಡ, ಬಸವಣ್ಣ ವಡಿಗೇರ್, ಶಶಿಧರ್ ಬಂಗಾರಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಂತರ ಅಭಿಮಾನಿಗಳಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗುರುಮೂರ್ತಿ ಕಣಕಾಲಮಠ್, ನಲ್ತವಾಡದ ಜನಮನದಲ್ಲಿ ಉಳಿದಿರುವ ಏಕೈಕ ವ್ಯಕ್ತಿ ಎಂದರೆ ಅದು ಎಂಜಿ ಎಂದು ಹೇಳಿದರು. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಂಕರಗೌಡ ಹಿರೇಗೌಡ್ರು ಮಾತನಾಡಿ, ನಲ್ತವಾಡ ಜನತೆಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಶುಭ ಹಾರೈಸಿದರು. ರಾಜು ರಾಯಗೊಂಡ ಮಾತನಾಡಿ, ದಾನ ಧರ್ಮದ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ವ್ಯಕ್ತಿ ಎಂಜಿ ಎಂದು ಪ್ರಶಂಸಿಸಿದರು. ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ರಾಜು ಕಲ್ಬುರ್ಗಿ, ಸತೀಶ್ ಓಸ್ಟಾಲ್ ಹಾಗೂ ಆರ್ಎಸ್ ಕೂಚಬಾಳ ಹಾಗೂ ಪ್ರಭುಗೌಡ ದೇಸಾಯಿ ಸೇರಿದಂತೆ ಹಲವಾರು ಎಂಜಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸಿದರು. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಲ್ತವಾಡ. ತುಳಿದ ಜೀವನ ಮಾಡಿರ್ತಕ್ಕಂಥವ್ರು ಅಂಥವ್ರು ಇವತ್ತ 140 ಕೋಟಿ ಜನ ವಾಸ ಮಾಡ್ತಕ್ಕಂಥ ಈ ದೇಶದ ಪ್ರಧಾನಿ. ಹೀಗಾಗಿ ಎಲ್ಲಾನು ದುಡ್ಡಿನಿಂದ ಆಗ್ತದೆ ಅನ್ನೋಂಥದ್ದು ನಮ್ಮ ಭ್ರಮೆ. ಯಾರ ಮೆರೆದು ಹೋಗ್ಯಾರ, ಮೆರೆದವ್ರ ಭೂಮಿ ಮೇಲೆ ಮಾತ್ರ ಬಹಳ ಉಳಿದಿಲ್ಲ. ಯಾರು ಮೆರೆದಾರ ಅವ್ರು ಉಳಿದಿಲ್ಲ. ಹೆಂಗ ಗಾಳಿಪಟ ಮೇಲೆ ಹಾರಿದಾಗ ಅದ ಚಿಕ್ಕದ ಕಾಣ್ತದ, ಎಷ್ಟೇ ಎತ್ತರಕ್ಕೆ ಹೋದ್ರು ಕೂಡ ನಮ್ಮದು ಮೂಲ ಏನದ, ಯಾವ ಮರಿಲಾರ ಜನರ ಜೊತೆಗೆ ಅದನ, ಅವ ಮಾತ್ರ ಉಳ್ದಾನ. ಯಾವ ಜನರ ಜೊತೆಗೆ ಅದಾವ. ಯಾಕಂದ್ರೆ ಇದು ದೇಶಮುಖರು, ನಾಡಗೌಡರು ಇರ್ತಕ್ಕಂಥದ್ದು. ದೇಶಮುಖರಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ಬೇರೆ ಬೇರೆ ಅಂತರ್ರಾಜ್ಯದಲ್ಲಿ ಕೂಡ ನಮ್ಮ ಕರ್ನಾಟಕ ಅಂತ ಬಂದ್ರ ಮುದ್ದೇಬಳ ಅಂತ ಬಂದಾಗ ದೇಶಮುಖರ ಹೆಸರು ಇವತ್ತು ಪ್ರತಿಯೊಬ್ಬರ ಮನೆಯೊಳಗೂ ಕೂಡ ಅವ್ರ ಭಾವಚಿತ್ರ ಅಂತ ಒಂದು ಪುಣ್ಯನೆಲ್ಲ ಇವತ್ತ ಇಂತಲ್ಲಿ ತಾವು ಅದಿರಿ. ತಮ್ಮ ಒಂದು ಉದ್ಯಮ ಕ್ಷೇತ್ರ ಇರಲಿ, ಮುಂದೆ ಬರ್ತಕ್ಕಂಥ ರಾಜಕೀಯ ಕ್ಷೇತ್ರದಾಗ ಆಗು ಹೋಗುಗಳು ಭಗವಂತನ ಇಚ್ಛೆನೂ ಇರ್ತದೆ. ಆದ್ರೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೂ ನನ್ನ ಜೊತೆ ಸಮಾಜಕ್ಕೂ ಸ್ವಲ್ಪ ಅನ್ನುವಂಥ ಭಾವನೆ ಏನದ, ಆ ಭಾವನೆ ಜೊತೆಗೆ ನಿಮ್ಮ ಕೆಲಸಗಳ ಮುಂದುವರಿಲಿ, ನಿಮ್ಮಿಂದ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳಾಗಲಿ, ಮತ್ತು ಏನೇನು ಭಗವಂತನ ಇಚ್ಛೆ ಅದ ಅವೆಲ್ಲ ನಡೀಲಿ. ರಾಜಕೀಯ ಕ್ಷೇತ್ರದಾಗಿರ್ಲಿ, ಉದ್ಯಮ ಕ್ಷೇತ್ರದಾಗ, ಅದೆಲ್ಲದರಲ್ಲಿಯೂ ಕೂಡ ತಾವು ಯಶಸ್ವಿ ಸಾಗಿಸಲಿ ಅಂತ ಹೇಳಿ ನಾನು ಶುಭ ಹಾರೈಸಿ ನಾನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಪೂಜ್ಯರಿಗೆ ತಮ್ಗೆಲ್ಲರಿಗೆ ವಂದಿಸಿ ನಾನು ಮಾತು ಬೇರೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನಗೀಗ 7-8 ವರ್ಷದಿಂದ ಅತ್ಯಂತ ಆತ್ಮೀಯ ಒಬ್ಬ ಸ್ನೇಹಿತ. ನಾನು ನೋಡಿದಾಗ ಎಂದೂ ಮಾಂತಗೌಡ ಗಂಗನಗೌಡರು ಸಿಟ್ಟಿಗೆ ಬಂದದ್ದು ನೋಡಲಿಲ್ಲ. ಏನು ಬೈದರು, ಏನು ಅಂದರು, ಏನು ಹುಡುಗಾಟ ಮಾಡಿದ್ರು ಅವ್ರು ನಗ್ತಿರ್ತಾನೆ ಮನುಷ್ಯ. ನನಗೆ ಮಾಂತು ಪರಿಚಯ ಆಗೋಕ್ಕಿಂತ ಮೊದಲು ಹಿಂಗೆ ಅನಿಸಿತ್ತು, ಇಷ್ಟೊತ್ತನ ಮಾಂತಗೌಡರು ಅಂತ ಮಾತಾಡಿದೆ, ಅದನ್ನ ಬಿಟ್ಬಿಡ್ತೀನಿ ಅಂದ್ರೆ ನಾನು ದಿನ ಹೆಂಗೆ ಮಾತಾಡ್ತೀನಿ ಹಾಗೆ ಮಾತಾಡ್ತೀನಿ. ನಾ ಮಾಂತನ ಜೋಡಿ ಮಾತಾಡಿ ಹೋದ್ಮೇಲೆ ನನಗೆ ಅನ್ಸಾಕತ್ತಿತ್ತು, ನನಗಿಂತ 1 ವರ್ಷ 2 ವರ್ಷ ಅಟ್ಟೆ ಪರ್ಕ್ ಇರ್ಬೇಕು ಅವಂದು ನಂದು ವಯಸ್ಸು ಅಂತೇಳಿ. ಲಾಸ್ಟ್ ಈಗ ಒಂದು ಹೋದ ವರ್ಷದಿಂದ ಅಚ್ಚಿ ವರ್ಷ ಒಂದು ಬರ್ತ್ಡೇ ಕಾರ್ಯಕ್ರಮಕ್ಕೆ ಬಂದಾಗ ಗೊತ್ತಾಯ್ತು ಮಾಂತು ಇನ್ನೂ 40 ಆಸ್ಪಾಸ್ನಾಗ ಅದಾನ ಅಂತೇಳಿ. ಅದಕ್ಕೆ ನಾ 50 ದಾಟಿ ಹೋದವ, ಇವ್ 40 ಮನುಷ್ಯ ದಾಡ್ಸಿ ಕಾಣ್ತಾನ, ಏನು ನನ್ನ ದುಡ್ಡು ಇದ್ದಂಗೆ ಅದಾನಂತ ನಾ ತಿಳ್ಕೊಂಡಿದ್ದೆ. ಅದಕ್ಕೆ ಭಾಳ ಸಣ್ಣ ವಯಸ್ಸಿನ ಮಾತುಗಳಿಗೆ ಜನ್ಮದಿನ ಶುಭಾಶಯಗಳನ್ನು ಅತ್ಯಂತ ಹರ್ಷದಾಯಕವಾಗಿ ನಾನು ವ್ಯಕ್ತಪಡಿಸ್ತೀನಿ. ಯಾಕಂತಂದ್ರೆ ಜನ್ಮದಿನ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಬಂದು ಹೋಗುವಂಥದ್ದು. ಆದರೆ ಆ ಜನ್ಮದಿನ ಮಾಡಿಕೊಳ್ಳುವಂಥವ್ರನ್ನ ಆಚರಣೆ ಮಾಡೋದು ಬೇರೆ. ಆದ್ರೆ ಮಾಂತಗೌಡರ ಅಭಿಮಾನಿಗಳು ಅಂತೇನು 40 ಮತ್ತು ಸುತ್ತಮುತ್ತ ಅದಾರಲ್ಲ, ನಾವು ಮಾಡಾಕತ್ತೀವಿ, ನೀವು ಬರ್ಬೇಕಂತೇಳಿ ನಮ್ಮನ್ನು ಕರೆದ.
ಮಾಂತು ಗಂಗನಗೌಡರು ನನಗೇನು ಫೋನ್ ಮಾಡಿಲ್ಲ ನನ್ನ ಬರ್ಡೇದು ಬರ್ರಿ ಅಂತ ಹೇಳಿ. ಅದಕ್ಕೆ ವಿಶೇಷ ಏನಂತಂದ್ರೆ ರಾಜಕಾರಣಿಗಳದಂತ ನಮ್ಮಂಥವ್ರು ನಾವು ಮಾಡಿಕೊಂಡು ನಾವೇ ಫೋಟೋ ಹಾಕ್ಕೊಂಡು ನಮ್ಮ ಬರ್ತ್ಡೇ ಮಾಡಿಕೊಂಡು ಇಲೆಕ್ಷನ್ಸ್ನೇ ಬಂದ ನಮ್ಮ ನಾಟಕಗಳು ನಡೀತಿರ್ತಾವೆ. ಆದ್ರೆ ಇದು ಹಂಗಲ್ಲಿದು ಇದು ಭಾಳ ವಿಶೇಷ ಅನ್ಸದ್ ನನಗೆ. ನಾನು ಇಂಡಿಯಿಂದ ಇಲ್ಲಿ ಬಂದೀನಿ ಸಿದಾಗಿ, ಯಾಕಂದ್ರೆ ಇಲ್ಲಿ ತಪ್ಪಿಸಬಾರ್ದು ಅಂತೇಳಿ. ಯಾಕಂದ್ರೆ ಮಾಂತೂನ್ ಬಳಿ ಇರುವಂಥ ಒಂದು ಒಳ್ಳೆಯ ಗುಣ, ಅವನಿಗೆ ಅವನಲ್ಲಿರೋಂಥ ನಯ ವಿನಯ ನಮ್ಮನ್ನಲ್ಲಿ ತಪ್ಪಿಸ್ಲಾರ್ದಂಗೆ ಮಾಡಿತು. ಅದಕ್ಕೆ RS ಪಾಟೀಲ್ ನನ್ನ ಸಂಬಂಧ ಇವರೆಲ್ಲರೂ ನಮ್ಮ ಬಳಗ ನನಗೆ ಮುದ್ದೆ ಒಳಗೆ ಬರ್ತಾನೆ ಕಾಯ್ಕೋತ್ ಕುಂತು ಅವರು ನನ್ನ ಸಂಬಂಧ ಲೇಟ್ ಮಾಡಿದರು. ಅದಕ್ಕೆ ಮಾಂತಗೌಡ್ರಿಗೆ ಇಟ್ಟೆ ಶುಭ ಹಾರೈಸ್ತೀನಿ ನಾನು. ನೀವು ಬಿಸ್ನೆಸ್ನ್ಯಾಗ ಮುಂದೆ ಹೋಗ್ಬೇಕಂತಿರೋ, ಏನು ರಾಜಕಾರಣದಾಗ ಬರ್ಬೇಕಂತಿರೋ, ಮತ್ತೇನು ಮಾಡ್ಬೇಕಂತಿರೋ, ನೀವೇನು ನಿಮ್ಮ ಮನುಷ್ಯನ್ಯಾಗ ಅದಾವ ಅವೆಲ್ಲ ಕೈಗೂಡ್ಲಿ ಅಂತ ಹಾರೈಸ್ತೀನಿ ನಾನು. ನೀವೇನು ಮಾಡ್ತೀರಿ ಅಂತ ನಮ್ಮ ಮುಂದೆ ಹೇಳಬಾರ್ರಿ, ಆದರೆ ಒಳ್ಳೆ ಮನುಷ್ಯ ಅದಿ, ನಮ್ಮದು ಎಲ್ಲರದ್ದು ನಿಮ್ಗೆ ಸಪೋರ್ಟ್ ಅದಂತ ಮಾತನ್ನು ಈ ಸಂದರ್ಭದಲ್ಲಿ ಬಳಸ್ತಾರೆ. ಆಜು ಬಾಜುದಾಗ ತಯಾರಿ ಮಾಡ್ಕೊಂಡ್ಬಿಡು ಅಂತ ಹೇಳಿ ನಾನು ಹೇಳಕತ್ತೀನಿ, ನಿಂದು ನನಗೇನು ಹೇಳಿಲ್ಲ ಮಾತು. ಅದಕ್ಕಾಗಿ ಇದಕ್ಕೆ ನಾವು ಸದಾ ಸನ್ನದ್ಧರಿದ್ದೀವಿ. ಒಳ್ಳೆಯವರು ಮುಂದೆ ಬರಬೇಕು, ಯಾಕಂದ್ರೆ ಸಮಾಜದಾಗ ಒಳ್ಳೆಯವರು ಬರೋದರಿಂದ ಒಳ್ಳೆಯ ಕೆಲಸ ಕಾರ್ಯಗಳಾಗ್ತವ. ನಿನ್ನಲ್ಲಿರುವ ನಯ ವಿನಯವನ್ನು ನೀ ಸದಾ ಇದನ್ನು ರೂಢಿಸ್ಕೊಂಡು ಹೋಗು, ದೇವ್ರು ನಿನ್ನ ಕಲ್ಯಾಣ ಮಾಡ್ತಾನೆ ಅನ್ನೋದು ಮಾತನ್ನು ಹೇಳ್ತಾ, ಇಲ್ಲೊಬ್ರು ನಮ್ಮ ಸಾವುಕಾರ ಕುಂತಾರ, ಕಾಯಮ್ಮ ಮಾತಾಡ್ತಿರ್ತಾವ, ಅವಾಗ ಮಾಂತೂಗ ನನಗೆ CP ಸಜ್ಜನ್ ಅವರು ಏನು ರೆಡ್ಡಿಯರ್ ಆಡ್ಬೇಕನ್ನ ಇಲ್ಲಿ ಪಂಚಮಶಾಲೆಯರ ಆಡ್ಬೇಕನ್ನ ತಾವ ಕೇಳ್ತಿರ್ತಾರೆ. ಯಾರು ಬೇಡ ಅಂತಾರೋ ಮರ ಅನ್ನಿಲ್ಲಂತ ನಾವು ಅಂತಿರ್ತೀವಿ. ಇಲ್ಲೊಬ್ಬ ಸುನಿಲ್ ಇಲ್ಲೂರು ಅಂತ ಬಂಗಾರ ಅಂಗಡಿ ಮಾಲಕ್ನು ಕುಂತಿರ್ಬೇಕಿಲ್ಲ. ಇವರಿಬ್ರು ಕಾಯಂ ಜಾತಿ ಐತೆ ಮಾತಾಡ್ತಿರ್ತಾರೆ. ನಮಗೆ ಪಂಚಮಶಾಲೆಯರ ಆಗ್ಬೇಕಂದ್ರೆ ರೆಡ್ಡಿಯರ್ ಆಗ್ಬೇಕು. ಅದಕ್ಕೆ ಈ ಸಲ ನೀವು ತಯಾರಾದರೂ ನಮ್ಗೆ ತಗೊಳ್ಳೋದು ಅಂತ ಹೇಳಿ ಮಾಂತು ಮತ್ತೊಮ್ಮೆ ಜನ್ಮದಿನ ಶುಭಾಶಯಗಳನ್ನು ಮಾತಾಡಿ ನನ್ನ ಮಾತನ್ನು ಮುಗಿಸಿ ಜೈ ಜೈಕಾರ. 45ನೆಯ ಜನ್ಮದಿನದಲ್ಲಿ ಬಹಳ ವಿಶೇಷವಾಗಿರುವಂತ ಇದು ಪ್ರೀತಿಯ ಮಾತು, ಹೃದಯದ ಮಾತು, ಮನದ ಮಾತು. ಇದರಲ್ಲಿ ಯಾವುದಕ್ಕೂ ಕೂಡ ಆಸ್ಪದ ಇಲ್ಲದೇ ಕೂಡ ಮನತುಂಬಿ ಹಾರೈಸಿ ಅರಸಿ ಅವರ ರಾಜಕೀಯ ಬದುಕು ಹಾಗೂ ವಾಣಿಜ್ಯ ಬದುಕು ಅವರ ಸಾರ್ಥಕ ಸಮಾಜ ಹೇಳಿದ್ರೆ ದ್ರಾಕ್ಷಿ ವೀರೇಶಿ, ನಿಂಬೆ ವೀರೇಶಿ ಮತ್ತು ಬಾಳೆಕಾಯಿ ವೀರೇಶಿ, 3 ವೀರೇಶಿಗಳು ಹಿಂದಿನ ದಿನದಲ್ಲಿ ಹಿಂದಿನ ಏನು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ 3 ವೀರೇಶಿಗಳು ನಿಂತು ಕೆಲಸ ಮಾಡ್ತಿದ್ರು. ಅದರಲ್ಲಿ ಇವತ್ತು 1 ವೀರೇಶಿ ಮಾತ್ರ ಚಾಚು ತಪ್ಪದೆ ಕೆಲಸ ಮಾಡತಕ್ಕಂಥ 1 ವೀರೇಶಿ ಮಲ್ಲಣ್ಣ ಗಂಗನಗೌಡರು, ಕೌನ್ಸಿನಲ್ಲಿ ಹಕಾರಿ ಅಂತಕ್ಕಂಥದ್ದು. ಆ ವೀರೇಶಿ ಇವತ್ತಿನ ದಿವಸ ಇಲ್ಲ. ಆ ವೀರೇಶಿ ಇವತ್ತಿನ ದಿವಸ ಇದ್ದರೆ ಮಹಾಂತೇಶ್ ಗಂಗನಗೌಡರ ಒಂದು ಹುಟ್ಟು ಹಬ್ಬವನ್ನು ಇನ್ನೂ ಅದ್ಧೂರಿಯಾಗಿ ಆಚರಣೆ ಮಾಡತಕ್ಕಂಥದ್ದು ಇತ್ತು ಏನು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಏನೇ ಇರಲಿ, ಅಜಾರ್ ಹೇಳಿದರು, ಕೇವಲ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜನಪ್ರತಿ ಮಹಾಂತೇಶ್ ಗಂಗನಗೌಡರಲ್ಲ, ಇಷ್ಟೊಂದು ಅದ್ಧೂರಿ ಕಾರ್ಯಕ್ರಮ ಬೇಕಿತ್ತೇನೋ ಅಂತಕ್ಕಂಥದ್ದು ಅವರು ಮಾತಾಡಿದರು. ಕಾರ್ಯಕ್ರಮ ಕೇವಲ ಜನಪ್ರತಿನಿಧಿಗಳಿಗೆ 2 ಲಕ್ಷ ರೂಪಾಯಿ ಕೊಡ್ಬೇಕು ನನಗಂತೆ, ರೊಕ್ಕ ಎಷ್ಟು ಬೇಕು ತಗೋರಿ ಅಜ್ಜಾರ ಅಂದ. ಆದ್ರೆ ಆ ಕೆಲಸದ ಮ್ಯಾಗ ನಿನ್ನ ಹೆಸರು ಹಾಕ್ತೀನಿ ಅಂದೆ. ಒಂದೇ ಮಾತು ಹೇಳಿದೆ, ಇಲ್ಲಿ ನಾಡಗೌಡರು ದೇಶಮುಖರು ಅವ್ರಿಬ್ಬರು ಹೆಸರು ಬಿಟ್ರ ಅಜ್ಜಾರ ನನ್ನ ಹೆಸರು ಒಟ್ಟ ಹಾಕಂಗಿಲ್ಲ ಅಂದ್ರೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ನಾವು ಏನ್ ನಾಚಿಗಿಲ್ಲ ಇಸ್ಕೊಳಕ್ ಹೆಂಗ್ ಬರ್ತದ? 2 ಲಕ್ಷ ರೂಪಾಯಿ ನಿನ್ನ ಹೆಸರು ಇದ್ರ ಕಾರ್ಯಕ್ರಮ ಮಾಡ್ತೀನಿ, ನಿನ್ನ ಹೆಸರು ಇಲ್ಲಿಲ್ಲ ಅಂದ್ರೆ ಕಾರ್ಯಕ್ರಮ ಮಾಡಲ್ಲ. ಕೈ ಮುಗಿದು ಕಾಲ್ ಹಿಡ್ಕೊತೀನಿ, ನನ್ನ ಹೆಸರು ಬರ್ಲಾರಂಗ್ ಕಾರ್ಯಕ್ರಮ ಮಾಡ್ರಿ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ನಿಂದ ಹೆಸರು ಬರಂಗಿಲ್ಲ ಅಂತ ತಗೊಂಡು ಏನ್ ಮಾಡ್ಲಿ, ನಾನು ಕಾರ್ಯಕ್ರಮನ ಮಾಡಂಗಿಲ್ಲ ಅಂತ ಬಿಟ್ಟೆ. ಇವತ್ತಿಗೂ ಈ ನಾಡಗೌಡರು, ಈ ಶಂಕರುದನಿ, ಇವ್ರೆಲ್ಲರ ಪ್ರೀತಿ, ಅವರೆಲ್ಲರೂ ಸೇರಿ ಈತಿನ ಬೆನ್ನಿನ ಮ್ಯಾಗ ಕೈ ಇಟ್ರ ಮಾತ್ರ ಆತ ರಾಜಕಾರಣಕ್ಕೆ ಬರ್ತಾನೆ. ಖಾಲಿ ಕುತ್ಕೊಂಡು ದೊಡ್ಡ ದೊಡ್ಡ ಮಾತು ಹೇಳೋವಲ್ಲ, ಯಾರ ಬಂದಿ ಮುಂದೆ ನಿಂತ್ಕೊಂಡು ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕೊಡೋವಿಲ್ಲ. ನನಗೆ MAG ಮೊದಲು ಗೊತ್ತಿದ್ದಿಲ್ಲ, ನಮ್ಮ ಸಜ್ಜನ್ ಸೌಕರ್ ಜೊತೆಗಿದ್ದಾಗ ಇವ ನಮ್ಮ MAG ನಾಲ್ಕೋಡ ಅಂತ ನಮ್ಗೆ ಹೇಳಿಂದ ಅವಾಗ ಗೊತ್ತಾಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೊಡಗೊಯ್ ದಾನಿ ಇದ್ದಾನೆ. ಅದಕ್ಕೆ ಅವನನ್ನು ಉಳಿಸ್ರಿ, ಬೆಳೆಸ್ರಿ, ಅವನ ಆರೋಗ್ಯ ನೋಡ್ರಿ, ಅವನ ಮೇಲೆ ಪ್ರೀತಿ ಇಡ್ರಿ. ನೀವೆಲ್ಲರೂ ಬರೀ ಆತನ ಮೇಲೆ 1 ಲಕ್ಷ ಇಡ್ರಿ, ಕಾಳಜಿ ಮಾಡ್ರಿ, ತಪ್ಪಿದಾಗ ನಿಷ್ಠೂರ್ ಹೇಳ್ರಿ, ತಪ್ಪದ ಇದ್ದಾಗ ಬೆಂತಟ್ರಿ. ಅಂತ ಅಭಿಮಾನಿಗಳು ನೀವಾಗ್ರಿ. ಇಲ್ಲಿ ಇವತ್ತು ಅವನು ಬರ್ತ್ಡೇ ಆಚರಣೆ ಮಾಡಕತ್ತೀರ, ಅವ್ರ ಅಭಿಮಾನಿ ಬಳಗ ಅವರೇ ನಮ್ಮನ್ನು ಸ್ವಾಗತ ಮಾಡಿ, ಅವರೇ ನಮ್ಮನ್ನು ವೇದಿಕೆ ಮ್ಯಾಗ ಕೂಡಿಸಿ
ಒಬ್ಬ ಉದಯೋನ್ಮುಖ ಮಿನುಗು ತಾರೆಯ ಬರ್ತ್ಡೇ ಆಚರಣೆ ಮಾಡಿರಿ. ಅವ್ರ ಅಭಿಮಾನ ಬಳಗಕ್ಕೆ ನಾವೊಂದು ಜೋರಾದ ಚಪ್ಪಾಳೆಯನ್ನ ತರ್ತೇವೆ. ಅದಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಇಡೀ ಮುದ್ದೇಬಿಹಾಳ ತಾಲೂಕು ತಾಳಿಕೋಟಿ ಇಡೀ 3 ಏನು ಒಲಿಗುಂಡ್ ಅಂತ ಅವಳು ಎಲ್ಲಾ ಒಲಿಗುಂಡನ್ನ ನಾಲ್ ತೊಡೆದಾಕ್ಬಿಡ್ತಾವ. ಅಷ್ಟು ಜನ ಕುಡ್ಕೊಂಡಿರಿ. ಈ ಭಾಗ್ಯ ಬರ್ಲಿ, ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ ಅಂತ ಮುಗಿತೀನಿ. ಇವತ್ತು ಏನ್ರ ಈ ಕಾರ್ಯಕ್ರಮ ಮಾಡ್ಯಾರಪ್ಪ ಅಂತಂದ್ರ ಎಲ್ಲಾ ನಮ್ಮ ಸ್ನೇಹಿತರು 8 ದಿವಸ ಗಟ್ಲೆ ತಮ್ಮ ಮನಿ ಕೆಲಸ ಬಿಟ್ಕೇರಿ ಯಾರು ಮಾಡುದಿಲ್ಲ. ಇವತ್ತು ನಾನು ರಗಡ್ ತಾಲೂಕಿನಾಗೆಲ್ಲ ರಾಜ್ಯದಾಗೆಲ್ಲ ಎಲ್ಲಾ ಕಡೆ ಅಡ್ಡಾಡ್ತೀನಿ. ಬಹಳ ನನಗೂ ಜನಸಂಪರ್ಕ ಜಾಸ್ತಿ ಅದ. ಯಾರು ಇಷ್ಟು ಮನಿ ಕೆಲಸ ಬಿಟ್ಟು ನಮ್ ಕೆಲಸ ಅಂತ ಹೇಳ್ಕೇರಿ ಪ್ರತಿಯೊಬ್ಬರಿಗೂ ಮತ್ತೆ ನನ್ನ ಬಂದು ಕೇಳ್ತಾರೆ, ಅಣ್ಣ ಯಾರಿಗೆ ಹೇಳ್ಬೇಕು ಹೇಳು, ನಿನ್ಗೆ ಯಾರ ಪರಿಚಯ ಇದ್ರೆ ನಾ ಹೇಳ್ತೀನಿ. ಇಷ್ಟು ಪ್ರೀತಿಯಿಂದ ನಾನು ಎಲ್ಲರನ್ನೂ ಹೊಂದಿಸ್ಬೇಕಪ್ಪ ಅಂತಂದ್ರೆ ನನ್ನ ಮಾತಾಡಕ್ ಜಾಸ್ತಿ ಬರೋಲ್ದು. ಎಲ್ಲ ನನ್ನ ಹೃದಯನ ಕಸ್ಕೊಂಡ್ಬಿಟ್ರ ಎಲ್ಲ ನನ್ನ ಸ್ನೇಹಿತ ಬಳಗದವರು 40 ವರ್ಷ ಸುತ್ತಮುತ್ತ ಜನರು. ನಾನು ಭಾಳ ಮಂದಿಗೆ ಯಾರಿಗೂ ಹೇಳಿಲ್ಲ, ಭಾಳ ಮಂದಿಗೆಲ್ಲ ಯಾರಿಗೂ ಹೇಳಿಲ್ಲ. ನನಗೆ ಯಾರೋ ಶುಭಾಶಯ ಕೋರಿಸಿದಾಗ ಯಾರೋ ಒಬ್ಬರಿಬ್ಬರು ಹಚ್ತವ್ರಿಗೆ ಮಾತ್ರ ಸಾಯಂಕಾಲ ಎಲ್ಲ ದೋಸ್ತರು ಕಾರ್ಯಕ್ರಮ ಮಾಡ್ಯಾರ, ನೀವು ಒಂದು ಸ್ವಲ್ಪ ಬಂದು ಆಶೀರ್ವಾದ ಮಾಡ್ರಿ ಅಂತ ಹೇಳಿದ್ರು. ಬಿಟ್ರೆ ಯಾರಿಗೂ ಒಬ್ಬರಿಗೂ ನನ್ನಿಂದ ಉದಾಹರಣೆ ಹೇಳಿದ್ರು. ಪ್ರಭು ಸರ್ ಹೇಳಿದ್ರು, RS ಪಟ್ಲಣ್ಣವ್ರು ಹೇಳಿದ್ರು, ಅಪ್ಪವ್ರ ಸಹಿತ ಹೇಳಿದ್ರು. ಆ ಮಾತು ಭಾಳ ನನಗೆ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಇಂಥ ಸ್ನೇಹಿತರು ಪಡ್ಕೊಂಡಿಂದ ನನ್ನಂತ ಧನ್ಯವಾದ ಯಾರೂ ಇಲ್ಲ. ಯಾಕಂದ್ರೆ ನನ್ನ ಹುಟ್ಟಕ್ಕೆ ನನಗೆ ಗೊತ್ತಿಲ್ಲ, ನಮ್ಮ ತಂದೆ ತಾಯಿನೂ ನನಗೆ ಗೊತ್ತಿಲ್ಲ, ಅವ್ರ ತಂದೆ ತಾಯಿನೂ ಡೇಟು ಗೊತ್ತಿಲ್ಲ. ಅವ್ರು ನನಗಿಂತ ಮೊದಲ ಒಂದು 15 ದಿವಸ ಮೊದಲನೇ ನಿನ್ನ ಬರ್ತಡೇ ಐತೆ, ನಿನ್ನ ಬರ್ತಡೇ ಮಾಡಮ್ಮೆಣ್ಣ ಅಂತೇಳಿ ಎಲ್ಲ ಸ್ನೇಹಿತರು ನನ್ನ ಮನಸ್ಸನ್ನು ಗೆದ್ದು ಬಿಟ್ಟಾರ. ನಾನು ಅವರಿಗೆ ಅಪಾರವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದಂಥ ನನ್ನ ಅತಿ ಆತ್ಮೀಯ ಬಳಗದವರು ನಾನು ಭಾಳ ಅವ್ರಿಗೆ ಒಂದು ಆಭಾರಿಯಾಗಿದ್ದೇನೆ ಅಂತೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.